ಫೋನ್ ತೊಗೊಂಡು ಮಮ್ಮಿ ಸರ್ಪ್ರೈಸ್ ಕೊಡ್ತೀವಿ. ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ನೋಡ್ಬಾರ್ದು. ಫೋನ್ ತೊಗೊಂಡಿವ್ರಿ, ಈಗ ನಮ್ಮ ಮಮ್ಮಿ ಗಿಫ್ಟ್ ಕೊಡ್ಬೇಕಂತ ಹೊಂಟಿವಿ. ಬೇಡಿ ಬಾಕ್ಸ್ ತೆಗಿ ಒಳಗೆ. ಬೇಡಿಯಾದ ಬಾಕ್ಸ್ ಅಂತ ಎಂದು ಒಳಗೆ ನೋಡಿದ್ರೆ ಮೊಬೈಲ್ ಐತಿ. ಎಷ್ಟು ಸರ್ಪ್ರೈಸ್ ಕೊಡಕತ್ತಾರ ನೋಡ್ರಿ ನಮ್ಗೆ. ಸ್ವಲ್ಪ ಕಾರಣಾಂತರದಿಂದ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಬಂದಿವ್ರಿ. ಈಗ ಓಪನ್ ಹೊಸ ಪೂಜಾರಿ. Welcome to my channel. ನಮಸ್ಕಾರ ಎಲ್ಲರಿಗೂ. ಇವತ್ತು ದೀಪಾವಳಿ ಪಾಡ್ಯ ಐತಿ. ನಮ್ಮ ಮನ್ಯಾಗ ಆರತಿ ಮಾಡತ್ತಾರ. ಮತ್ತು ಇವತ್ತು ಸ್ವಲ್ಪ ಸರ್ಪ್ರೈಸ್ ಕೊಡೋದು ಎಲ್ಲ ತೋರಿಸ್ತೀವಿ. ನಮ್ಮ ಮನ್ಯಾಗ ಆರತಿ ಮಾಡತ್ತಾರ. ಈ ಸದ್ಯ ನಮ್ಮ ಮಮ್ಮಿ ಅವರು ಆರತಿ ಮಾಡ್ಕೇಸಿದ್ರೆ ಸರ್ಪ್ರೈಸ್ ಕೊಡ್ತೈತಿ. ಅದು ತೋರಿಸ್ತೇವೆ ನಿಮಗೆ. ಹೇಳ್ಬಾರ್ದು. ಮತ್ತು ಸರ್ಪ್ರೈಸ್ ರಿವೀಲ್ ಹಾಕೈತಿ ಮೊಬೈಲ್. ಅಣ್ಣವರು ಟಿ ಶರ್ಟ್ ಹಾಕೊಂಡು ಫುಲ್ ರೆಡಿ ಆಗಿದ್ದಾರೆ. ರೊಕ್ಕ ಇಟ್ಟ ಆರತಿ ಒಳಗೆ ಹಾಕಾಕ ಸರ್ಪ್ರೈಸ್ ಐತಿ. ಸಂಜೆ ಬಂದು ಈಗೆಲ್ಲ ಆರತಿ ದಿವಸ ನಮ್ಮ ಆದಿತ್ಯ ಅವರ ಅಂಗಡಿಯ ಪೂಜೆ ಬಂದಿದ್ದೇವೆ. ನಮಸ್ಕಾರ ಮಾಡಿ. ಹೆಂಗಾಗೈತ್ರಿ ಪೂಜೆ ಹೇಳ್ರಿ ಮೊದಲು. ನೋಡ್ರಲ್ಲ ಮಸ್ತ್ ಬಿಡತವ್ರಿ ನೋಡ್ರಿ. ಬಿಡತವ್ರಿ. 3,000 ರೂಪಾಯಿ ಹಾರ. Bro, you very chalak, bro. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. A few moments later. ಫೋನ್ ತೊಗೊಂಡಿವ್ರಿ, ಈಗ ನಮ್ಮ ಮಮ್ಮಿ ಗಿಫ್ಟ್ ಕೊಡ್ಬೇಕಂತ ಹೊಂಟಿವಿ. ನಮ್ಮ ಪ್ರಯ ಅವ್ರು ನಿಂತಾರ. ಈಗ ಒಂದು ಸರ್ಪ್ರೈಸ್ ಕೊಡ್ದಿತ್ತು ಫೋನಿಂದ. ಫೋನ್ ತೊಗೊಂಡು ಮನೆಗೆ ಬಂದೀವಿ. ಅಲ್ಲಿ ಇಲ್ಲಿ ಸ್ವಲ್ಪ ಕೂಡಿಸಿಟ್ಟಿದ್ರು ರೊಕ್ಕ. ಅಲ್ಲೇ ಫೋನ್ ತೊಗೊಂಡೀವಿ. ನಾನು ಅಣ್ಣ ಕೂಡಿಸಿ ರೊಕ್ಕ ತೊಗೊಂಡು ಫೋನ್ ತೊಗೊಂಡು ಮಮ್ಮಿ ಸರ್ಪ್ರೈಸ್ ಕೊಡ್ತೀವಿ. ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ನೋಡ್ಬಾರ್ದು. ಐಸ್ ಕ್ರೀಮ್ ಇಟ್ಟಾರ ರೀ. ಮ್ಯಾಗ ಐಸ್ ಕ್ರೀಮ್ ಇಟ್ಟಾರ. ಸರ್ಪ್ರೈಸ್ ಸ್ಟಾರ್ಟ್. ಬರೇಂಟಿ ಸ್ವೀಟ್ ಐಸ್ ಕ್ರೀಮ್ ತಿನ್ನು. ಬಿಸಿಲು ಭಾಳ ಐತ್ಲ, ಅದಕ್ಕೆ ಐಸ್ ಕ್ರೀಮ್ ತೊಗೊಂಡಿ. ಹಾಂ, ಅದು ಬಾಕ್ಸ್, ಸ್ವೀಟ್ ಬಾಕ್ಸ್. ಬೇಡಿ ಬಾಕ್ಸ್ ತೆಗಿ ಒಳಗೆ. ಹೆಂಗೈತಿ ಬೇಡಿ ಬಾಕ್ಸ್? ಬೇಡಿ ಬಾಕ್ಸ್ ಹೆಂಗೈತಿ? ತೆಗಿ ತೆಗಿ ಜಲ್ದಿ. ಬಾಕ್ಸ್ ಒಳಗೆ ಪೇಡಿ ಹಂಗದ ನೋಡು. ತೆಗಿ. ಅದಕ್ಕೆ ಓಪನ್ ಮಾಡ್ಬೇಡ, ಜಲ್ದಿ ಕಾಯ್ತಾ ಇಲ್ಲ ಬಂದು. ಹಾಂ ತೆಗಿ. ಕೊಡು ಕಾಯ್ ಕೊಡು. ಓಪನ್ ಮಾಡತ್ತಾರ ಪೇಡೆ ಬಾಕ್ಸ್. ತೆಗಿ. ಗಿಫ್ಟ್. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ತೆಗಿ ಬರ. ತೆಗಿ ಫೋನ್. ತೆಗಿ ಫೋನ್. ಏನು ತಗೊಂಡಿ ಗಿಫ್ಟ್? ಹ್ಯಾಪಿ ಬರ್ಡೇ. ಕೈ ಕೊಡು, ಕೈ ಕೊಡು, ಕೈ. ಹ್ಯಾಪಿ ದೀಪಾವಳಿ ಗಿಫ್ಟ್ ನಮ್ಮ ಕಡೆಯಿಂದ. ನಮ್ಮ ಅಣ್ಣ ನಾವು ಕೂಡಿ ಕೊಡುವಂತ ಇದು ಗಿಫ್ಟು. ತೋರಿಸ್ಬಿಡು ಎಲ್ಲರಿಗೆ ಫೋನ್ ಹೆಂಗೈತೆ ತೋರಿಸಿಲ್ಲ ಒಂದು ಕಡೆ. ಹಾಂ ತೋರಿಸಿ. ಹಿಂಗೆ ಹಿಡಿ, ಹಿಂಗೆ ಹಿಂಗೆ ಹಿಡಿ, ಹಿಂಗೆ 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 ಉಲ್ಟಾ ಮಾಡಿ. ಚಲೋ ಐತಿಲ್ಲ? ಹೆಂಗ ಅನಿಸ್ತ? ಓಪನ್ ನೋಡು, ಬಟ ನೋಡಿ. ಎಟ್ರೆ ಇರಲಿ, ನಂಗೆ ಚಲೋ ಅನಿಸ್ತಿಲ್ಲ. ರೊಕ್ಕ ಎಟ್ರೆ ಇರಲ್ಲ. ಇರ್ಲಿ ತಗೋ. ಈಗ ತಂದಿದ್ದೀವಿ. ಅದು ಹಳಿದಾಗೈತದ ಬ್ಯಾಡಿದು. ಇದು ಇದು ಇಟ್ಟು ಬಿಡು ಕಡೆ ಸೈಡಿಗೆ. ಹೊಸ ಫೋನ್ ದೀಪಾವಳಿ. ಇದು ಬಟ ನೋಡಿ, ಬಾಜು ಚಲೋ ಮಾಡಿ ನೋಡಿ ಹೆಂಗೈತಿ. ಫೋನನ್ನು ದೇವರಿಗೆ ಮುಟ್ಟಿಸುತ್ತಿದ್ದಾರೆ. ಕವರ್ ಹಾಕಿ ಚಂದಾಗಿ. ಅದು ಫಸ್ಟ್ ಫೋಟೋ ಹೊಡಿತೀನಿ. ನಮ್ಮ ಒಂದು ಮೊದಲು ನಿಂದ್ರೆ ಫೋಟೋ ಹೊಡಿತೀನಿ. ಇಲ್ಲಿ ನಿಂದ್ರೆ ಬಾ, ಇಲ್ಲಿ ನಿಂದ್ರೆ ಬಾ, ಫೋಟೋ ಹೊಡಿತೀನಿ ಒಂದು. ಫಸ್ಟ್ ಫೋಟೋ ನಿಂದೆ, ಫಸ್ಟ್ ಫೋಟೋ ನಿಂದೆ ಫೋನ್ ಒಳಗೆ.
ಅನುಪಮ ನೋಡತ್ತಾರ. ಅನುಪಮ ಕೂಡ ತಕೊಂಡ್ ಹೆಂಗ ಅನಸ್ತ ಸರ್ಪ್ರೈಸ್ ನಿಮಗ್? ಸರ್ಪ್ರೈಸ್ ಹೆಂಗ ಅನಸ್ತಿದ್ದು? ಏನ್ ನನಗೆ ಗೊತ್ತಾಗಿಲ್ಲ, ಸುಮ್ಮನೆ ಅದೇ ಸರ್ಪ್ರೈಸ್ ಮತ್ತೆ. ದಿನ ಆಫೀಸ್ ಹೋಗಿ ಕೆಲಸ ಐತೆ ಅಂದ ಅಷ್ಟ ಗೊತ್ತು. ಬರೀ ಪೇಡೆ ತರತ್ತೀನಿ, ಹುಡುಗಿ ಕರ್ಕೊಂಡ್ ಬರತ್ತೀನಿ ಅಂದ. ಹುಡುಗಿಲ್ಲ ಏನ್ ನೋಡ್ರಿ ಹುಡುಗಿ ತಗೊಂಡ್ಬರ್ತೀನಿ, ಇದು ಬೇಡ ಫೋನ್ ಹಿಡಿದು ತೋರಿಸ್ ಹೆಂಗ ಯಾರು ಮಾಡಂದ್ರಿ ಹಿಂಗೆಲ್ಲ ತಗೊಂಬಂದಿರಿ ಹಿಂದರ ಖರ್ಚು ಐತಿ, ನಾವ್ ಬೇಕಾಗಿತ್ತು. ಹೆಂಗ ಅನಸ್ತ ಫೋನ್? ನನಗೆ ಆಫೀಸ್ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ನೀವು ಇಟ್ಕೊಂಡು ಫೋನ್ ಹೆಂಗ ಅನಸ್ತಿದ್ರ ಬಗ್ಗೆ? ಫೋನ್ ಭಾರಿ ಐತಿ. ಚಲೋ ಅನಸ್ತಿಲ್ಲ? ಚಲೋ ಅನಸ್ತಿಲ್ಲ? ಭಾರಿ ಫೋನ್. ಖುಷಿ ಆಯ್ತಿಲ್ಲ? ಖುಷಿ ಅಲ್ಲ ನನಗ, ನೀವು ತಗೊಂಡ್ರೆ ಖುಷಿ ಆಗೈತಿ. ನೀವು ಸಾಲಿ ನಾ ತಗೊಂಡಿವಿ ಅದಕ್ಕೆ ಗಿಫ್ಟ್ ತಾಯಿಗತ್ತ ತಂದಿ ಶಪಥ ಮಾಡಿ. ಹೌದಾ? ಮಂಜು ನಿಮಗೆ ಇಡುವಂತ ಏನಿಲ್ಲ, ರೊಕ್ಕ ನಮ್ಗೆ ಖರ್ಚು ನೀ ಖುಷಿ ಇರ್ಬೇಕು ನಮಗ. ತಾಯಿ ಖುಷಿ ಇದ್ರೆ ನಾವು ಖುಷಿ ಇದ್ದಂಗ ಕೊಟ್ಟಿವ್ರಿ. ಇನ್ನವರೆಗೆ ಯಾರ ಕೈ ಒಂದೇನು ಗಿಫ್ಟ್ ತಗೊಂಡಿಲ್ಲ. ಗಂಡ ಅಂದ್ರೆ ಹೊಸದ ಒಂದೇನು ಗಿಫ್ಟ್ ಕೊಟ್ಟಿಲ್ಲ. ಮದುವೆ ಆಗಿ 24 ವರ್ಷ ಆಯ್ತು. ಯಾರ ಗಿಫ್ಟ್ ತಗೊಂಡಿಲ್ಲ, ನಾವು ಯಾರ ಕೈ ಇಸ್ಕೊಂಡಿಲ್ಲ, ಯಾರಿಗೆ ಬೇಡಿಲ್ಲ. ಈಗ ಕೊಟ್ಟಿಲ್ಲ ಮಕ್ಳು ಇಬ್ರು ಕೂಡಿ. ಈ ಮಗಳ ಕೈಲಿ ಕೊಡ್ಸಿರಿ, ಚಂದ ಖುಷಿಯಾಗಿ ನಕ್ಕೋತ ನೋಡ್ಕೋತ ಯಾರು ನಾವು ಕೊಡ್ತಾನ ಚಂದ ಮಾತಾಡ್ಕೋತೀವಿ ಅಂತ ಹೇಳಿ ಕೊಡ್ತೀವಿ. ಪಾಡ್ಯ ದಿವಸ ಹೊಸ ಪಾರ್ಟಿ ಹೊಸದು ಮೊಬೈಲ್ ತಂದು ಕೊಟ್ರಿ. ನಮ್ಮ ಮಕ್ಕಳು ತಾವು ಸ್ವಂತ ಕಾಲಿಂದ ದುಡಿದು ತಮ್ಮ ರೊಕ್ಕ ತಗೊಂಡು ನನಗೆ ಹೇಳಾರ ತಾಯಿಗೆ ತಂದು ನನಗೆ ಕೈಯಾಗ ಕೊಟ್ಟು ಪೇಡೆ ಅದು ಬಾಕ್ಸ್ ಅಂತ ತೆಗಿಯಂದು ಒಳಗೆ ನೋಡಿದ್ರೆ ಮೊಬೈಲ್ ಐತಿ. ಎಷ್ಟು ಸರ್ಪ್ರೈಸ್ ಪಡಕತ್ತಾರ ನೋಡ್ರಿ. ನಮ್ಗೆ ಜೀವನದಾಗ ಯಾರು ಕೊಟ್ಟಿಲ್ಲ. ನನಗೆ ಗಿಫ್ಟ್ ಅನ್ನೋದ ನೋಡಿಲ್ರಿ, ಗಿಫ್ಟ್ ಅನ್ನೋದ ಕೊಟ್ಟಿಲ್ರಿ ನನಗೆ ಯಾರು. ನನ್ನ ಗಂಡನ ಕೈಲಿನ ಒಂದ್ ಗಿಫ್ಟ್ ತಗೊಂಡಿಲ್ರಿ ಮದುವೆ ಆಗಿ. ಹಂಗೆ ಐಸ್ ಕ್ರೀಮ್ ತಿನ್ಸೋ ತಾರೀಗ ತಂಪ್ ಮಾಡೋ ಮೈ ಎಲ್ಲ ಖುಷಿಯಾಗಿ ಕಣ್ಣೀರು ಬರಾಕತ್ತಾರ ನನಗೆ. ಮಗ ಸಣ್ಣ ವಯಸ್ಸಿನಾಗ ದುಡಿದು ಮೊಬೈಲ್ ಕೊಡ್ಸಿದ್ರೆ ಭಾಳ ಕಷ್ಟ ಐತ್ರಿ. ಇನ್ನ ದೊಡ್ಡವರಾಗಿಂದ ಕೊಡ್ಸ್ಬೋದ್ರಿ. ನೌಕರಿ ತಗೊಂಡಿನ ನೌಕರಿ ಇಲ್ರಿ, ತಾವು ಸ್ವಂತ ಒಂದು ಆಟ ಮಾರಿಸಿ ಎಲ್ಲ ಕೆಲಸ ಮಾಡಿ ಅಷ್ಟೆಲ್ಲ ಕಷ್ಟ ಬಿಟ್ಟು ಬಿಸಿಲಾಗ ಅಡ್ಡಾಡಿ ಮಳೆಯಾಗ ಅಡ್ಡಾಡಿ ರೊಕ್ಕ ತಂದು ತಮಗೆ ಮಾಡ್ಕೊಂಡ್ರ ತಾಯಿಗೆ ಒಂದು ಗಿಫ್ಟ್ ಕೊಟ್ರಿ ನೋಡ್ರಿ ತಂದು. ನಾನು ಏನು ಕೇಳಿಲ್ಲ, ಏನು ಬೇಡಿಲ್ಲ, ಏನು ಹೇಳಿದ್ರಿ. ಮಗ 25,000 ಹೋದ್ಸತಿ ಹೋದ್ರೆ ದುಡಿದು 25,000 ಕೊಟ್ಟು ಮೊಬೈಲ್ ತೊಗೊಂಡು ತನ್ನ ಕೈಲಿಂದ ತೊಗೊಂಡ್ರಿ. ಈಗ ನನಗೆ ಮತ್ತೆ ಈ ವರ್ಷ ದುಡ್ಡು ತನಗೆ ರೊಕ್ಕ ಹಾಕಿ ನನಗೆ ತಂದು ಕೊಟ್ಟ ನೋಡ್ರಿ. ನನ್ನ ಮಗಂತೂ ಭಾಳ ನನಗೆ ಬೆಂಗಳೂರು ಹೋಗೋ ಕರಿಯಾಕ ರೊಕ್ಕ ಬೇಕು. ನಾ ಭಾಳ ಕಷ್ಟ ಐತೆ ಅಂತ ಏನೂ ಮಾಡಬಾರ್ದು, ತಗೋಬಾರ್ದು. ಐಸ್ ಕ್ರೀಮ್ ತಿನ್ರಿ, ಆರಾಮಾಗಿರ್ರಿ. 2000 years later. ಸ್ವಲ್ಪ ಕಾರಣಾಂತರದಿಂದ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದಿವ್ರಿ. ಈಗ ನಮ್ಮ ಸುರೇಶ್ ಬಾಯ್ ಅವ್ರು ಬಂದಿದ್ರೆ ಸ್ವಲ್ಪ ಇಷ್ಟ ಆಗಲಿಲ್ರಿ, ಅದು 5G ತೊಗೊಂಬಂದಿವಿ. ಈಗ 4G ಬಿಟ್ಟು ಕೊಟ್ಬಿಡಪ್ಪ ಗಿಫ್ಟ್. ಅನ್ಬಾಕ್ಸಿಂಗ್ ಮಾಡ್ತಾರೆ ಈಗ. ಓಪನ್ ಫೋನ್ ನೋಡಿ ಹಂಗೈತಿ ಇದು. ಅಗಳ ಪಸಂದ್ ಆಗಲಿಲ್ಲ ನನಗೆ. 5G ಅನ್ನತ್ತಿದ್ದು 5G. ಗೈಸ್ ಆಕ್ಚುಲಿ ಅಂತ ಗೊತ್ತುಂಟಾ, ಅದೇ ಇದು ಆಗಿ ಇದು ಆಗಿ ಫೈನಲಿ ಒಂದು ಫೋನ್ ಎಕ್ಸ್ಚೇಂಜ್ ಮಾಡಿ ತಗೊಂಡ್ಬಂದ್ವಿ. ಡೆಲಿವರಿ ಆಯ್ತು. 4G ಕ್ಯಾನ್ಸಲ್ ಆಗಿ 5G ಕನ್ವರ್ಟ್ ಆಗಿ ಡೆಲಿವರಿ ಆಯ್ತು. ಲಾಸ್ಟಿಗೆ ನಮ್ಮ ಅವರು ಖುಷಿಯಾಗಿ ಫೋನ್ ಅನ್ನು ತಗೊಂಡ್ರು. ಈಗ ನಾವು ಬಾಗಿಲಿಗೆ ಮುಗಿಸ್ತಿದೀವಿ. ಮತ್ ಸಿಗ್ತೀವಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಏನಂತೀರಾ? ಅಷ್ಟೇ.